ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೇಘನಾ ಮಿಥುನ್. ಇವತ್ತು ನಾವು ಸಕಲೇಶಪುರಕ್ಕೆ ಹೊರಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ನಾಳೆ ನನ್ನ ಕಸಿನ್ ಮದುವೆ ಇರೋದ್ರಿಂದ ನಾವು ಇವತ್ತೇ ಹೋಗ್ತಾ ಇದ್ದೀವಿ. ಅಮ್ಮ, ನಾನು, ಅಪ್ಪ, ಅಮ್ಮ ಹಾಗೆ ಪಾಪು ಹೊರಡ್ತಾ ಇದ್ದೀವಿ. ನಾನು ನಾರ್ಮಲಾಗಿ ಟೀ ಶರ್ಟು ಹಾಗೆ ಜೀನ್ನ ಹಾಕಿದ್ದೀನಿ. ಅಲ್ಲಿಗೆ ಹೋಗಿಬಿಟ್ಟು ರೆಡಿ ಆಗೋಣ ಅಂತೇಳ್ಬಿಟ್ಟು. ನೈಟು ಫಂಕ್ಷನ್ ಇರುತ್ತೆ, ಹಾಗಾಗಿ ಇಲ್ಲಿಂದನೇ ರೆಡಿಯಾಗಿ ಹೋದರೆ ಸರಿಯಾಗಲ್ಲ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವತ್ತು ನೈಟು ಛತ್ರದಲ್ಲಿ ಫಂಕ್ಷನ್ ಇರುತ್ತೆ, ನಾಳೆ ಮದುವೆ, ಹಾಗಾಗಿ ಹೊರಟಿರೋದು. ನಾನು ಅಮ್ಮ ಹಿಂದ್ಗಡೆ ಕೂತಿದ್ವಿ, ಪಾಪುನ ಎತ್ಕೊಂಡಿದ್ದಾರೆ ಅಮ್ಮ. ನಮ್ಮನೆಯಿಂದ ಸಕಲೇಶಪುರ ಅಂದರೆ ಆಲ್ದೂರಿಂದ ಸಕಲೇಶಪುರಕ್ಕೆ 1.5 ಅವರ್ ಜರ್ನಿ ಇದೆ. ಇವತ್ತೇ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಆದರೂ ಹೊರಟಿದ್ದೀವಿ. ನಾಳೆ ಇನ್ನು ಬೇಗ ಹೊರಟು ಹೋಗೋಕ್ಕಾಗಲ್ಲ ಪಾಪುನು ಕರ್ಕೊಂಡು ಅಂತೇಳಿ ಎಲ್ಲ ರೆಡಿಯಾಗಿದ್ದೀವಿ. ಅಲ್ಲಿ ಹೋದ್ಮೇಲೆ ನಾನು ರೆಡಿ ಆಗಿದ್ದೆ. ನಾನು ವೈಟ್ ಕಲರ್ ಸ್ಯಾರಿ ಹಾಕಿದ್ದೆ, ಪಾಪುಗೂ ಅಷ್ಟೇ ವೈಟ್ ಕಲರ್ ಡ್ರೆಸ್ ಹಾಕಿದ್ದೀನಿ. ನೋಡ್ಬೋದು, ಇಬ್ಬರು ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ತೊಗೊಂಡಿದ್ದಿದ್ದು ಸ್ಯಾರಿ. ರೆಡಿ ಬ್ಲೌಸನ್ನು ತೊಗೊಂಡಿದ್ದೆ, ಸ್ಯಾರಿನೂ ತೊಗೊಂಡಿದ್ದೆ. ನೋಡ್ಬೋದು, ಪಾಪುನೂ ಅಷ್ಟೇ ವೈಟ್ ಕಲರ್ ಡ್ರೆಸ್ ಹಾಕಿದ್ದೀನಿ. ಈ ಥರ ರೆಡಿಯಾಗಿದ್ದೀವಿ ಇಬ್ಬರೂ. ಇದು ನೈಟು. ಇಲ್ಲಿ ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಇದ್ದೀವಿ. ಹುಡ್ಗನ ಮನೆಯವರು ಇನ್ನೂ ಬಂದಿರಲಿಲ್ಲ. ಹುಡ್ಗನ ಮನೆಯವರು ಬರೋಕ್ಕೆ ಸ್ವಲ್ಪ ಲೇಟ್ ಆಗಿತ್ತು. ಬ್ಯಾಂಗ್ಳೂರಿಂದ ಹುಡ್ಗನ ಮನೆಯವ್ರು ಬರಬೇಕಲ್ವ, ಹಾಗಾಗಿ ಎಲ್ಲರೂ ಇದ್ದೀವಿ. ಅಂದರೆ ಛತ್ರದಲ್ಲಿ ಒಂದಿನ ಮುಂಚೆ ಏನು ಫಂಕ್ಷನ್ ಇರುತ್ತೆ ಅಂದರೆ, ಹುಡುಗಿಗೆ ಬಳೆ ಶಾಸ್ತ್ರ ಇರುತ್ತೆ. ಹಾಗೆ ಹುಡುಗಿನ ಕೂರಿಸ್ಬಿಟ್ಟು ಹಸೆ ಎಲ್ಲ ಹಚ್ಚುತ್ತಾರಲ್ವ, ಆ ಶಾಸ್ತ್ರಗಳೆಲ್ಲ ಇರುತ್ತೆ. ಹಾಗಾಗಿ ಒಂದಿನ ಮುಂಚೆನೇ ಹೋಗಿರ್ತೀವಿ ಚೌಟ್ರಿಗೆ. ಸಕಲೇಶಪುರದಲ್ಲಿ ಮದುವೆ ಆಗಿದ್ದು. ಹುಡುಗಿದು ಸಕಲೇಶಪುರ, ಅಂದರೆ ನನ್ನ ಕಝಿನು. ಹುಡುಗಂದು ಬೆಂಗಳೂರು. ಮದುವೆ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ವೀಡಿಯೋ ಮಾಡಿದರೆ 1 ವೀಕ್ ಆಗಿತ್ತು. ಮದುವೆ ಬ್ಯುಸಿಯಲ್ಲಿದ್ದೆ ಸ್ವಲ್ಪ, ಹಾಗಾಗಿ ನಾನು ವೀಡಿಯೋ ಏನು ಹಾಕ್ತಾ ಇರಲಿಲ್ಲ. ನಾನು ಊರಿಗೆ ಹೋಗ್ಬಿಟ್ಟೆ 3 ಡೇಸ್ ಇದ್ದೆ ಅಲ್ಲಿ. ಹಾಗಾಗಿ ನೋಡ್ಬೋದು, ಇಲ್ಲಿ ಅಮ್ಮ ಪಾಪುನ ಕರ್ಕೊಂಡಿದ್ದಾರೆ. ನಾನು, ಅಮ್ಮ, ಪಾಪು ಹಾಗೆ ನನ್ನ ತಮ್ಮ ಕೂತ್ಕೊಂಡಿದ್ದೀವಿ. ಮದುವೆ ದಿನ ನನ್ನ ಮಗಳು ಅಷ್ಟು ಹಠ ಮಾಡಿಲ್ಲ, ಬಟ್ ಒಂದಿನ ಮುಂಚೆ ಹೋಗಿದ್ವಲ್ಲ ಚೌಟ್ರಿಗೆ, ಅವತ್ತು ನನ್ನ ಮಗಳು ತುಂಬಾ ಹಠ ಮಾಡ್ತಾ ಇದ್ಲು. ಬಳೆ ಶಾಸ್ತ್ರ ಮಾಡ್ತಾ ಇದ್ದಾರೆ, ನೋಡ್ಬೋದು ಇಲ್ಲಿ. ನಾನು ಫುಲ್ಲು ಕ್ಲಿಯರಾಗಿ ಕೆಲವೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೈಟು, ಯಾಕಂದರೆ ನನ್ನ ಮಗಳು ತುಂಬಾ ಹಠ ಮಾಡ್ತಾಯಿದ್ಲು. ತುಂಬಾ ಹಿಂಸೆ ಆಗ್ತಿತ್ತು ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಹಾಗಾಗಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ವೀಡಿಯೋನ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಪಾಪುನ ಅಣ್ಣ ಎತ್ಕೊಂಡಿದ್ದಾನೆ. ನಾನು ಅಮ್ಮನ ಹತ್ರ ಬಿಟ್ಟರೆ ಅಣ್ಣನ ಹತ್ರ ಪಾಪುನ ಕೊಟ್ಬಿಟ್ಟು ನಾನು ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದೆ. ಇವಾಗ ಅಣ್ಣ ಎತ್ಕೊಂಡಿದ್ದಾನೆ ಪಾಪುನ, ನೋಡ್ಬೋದು. ನಾನು ಸ್ಯಾರಿ ಬೇರೆ ಉಟ್ಕೊಂಡಿದ್ದೆ. ನನಗೆ ಯಾವಾಗ ಸ್ಯಾರಿನ ಚೇಂಜ್ ಮಾಡ್ತೀನಿ ಅನ್ನಿಸ್ತಿತ್ತು, ಯಾಕಂದರೆ ನನ್ನ ಮಗಳು ಏನೋಪ್ಪ ತುಂಬಾ ಹಠ ಮಾಡ್ತಾಯಿದ್ಲು. ಯಾವಾಗಲೂ ಆ ಥರ ಹಠ ಮಾಡ್ತಾ ಇರಲಿಲ್ಲ, ಬಟ್ ಅಲ್ಲಿ ಹೋದಾಗ ಅಂದರೆ ಸೌಂಡು. ನನ್ನ ಪಾಪುಗಿದು ಫಸ್ಟ್ನೇ ಮದುವೆ ಅಲ್ವಾ, ಮದುವೆ ಫಂಕ್ಷನಿಗೆ ಹೋಗ್ತಾ ಇರೋದು, ತುಂಬ ಜನ, ಸೌಂಡು, ಅದನ್ನೆಲ್ಲ ಕೇಳಿ ಅವ್ಳಿಗೂ ಇರಿಟೇಷನ್ ಆಗ್ತಾಯಿತ್ತು ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಠ ಮಾಡ್ತಾಯಿದ್ಲು. ಹುಡುಗನ ಮನೆಯವರೆಲ್ಲ ಬರೋಕ್ಕೆ ರೆಡಿಯಾಗಿದ್ದಾರೆ, ಹಾಗಾಗಿ ಹುಡುಗನ ಮನೆಯವ್ರನ್ನ ಕರ್ಕೊಬರೋಕ್ಕೆಲ್ಲ ಹೋಗ್ತಾ ಇದ್ದಾರೆ. ಇದು ನನ್ನ ಕಸಿನೇ ಯಾರೋ ವೀಡಿಯೋ ಮಾಡಿರೋದು. ನನ್ನ ಕಸಿನ್ಸ್ ಎಲ್ಲ ತುಂಬ ಜನ ಇದ್ದಾರೆ. ನಮ್ಮದೊಂಥರ ಫ್ಯಾಮಿಲಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ದೊಡ್ಡ ಫ್ಯಾಮಿಲಿನೂ ಅಲ್ಲ, ತುಂಬ ಚಿಕ್ಕ ಫ್ಯಾಮಿಲಿನೂ ಅಲ್ಲ. ಒಂಥರ ಖುಷಿಯಾಗುತ್ತೆ, ಎಲ್ಲರೂ ಹೊಂದ್ಕೊಂಡು, ಎಲ್ಲರ ಮೇಲೂ ಒಬ್ಬರು ಪ್ರೀತಿ ಇಟ್ಕೊಂಡು ಈ ಥರ ಫಂಕ್ಷನ್ಗಳಲ್ಲೆಲ್ಲ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಮದುವೆ ಹುಡುಗಿ ಹಾಗೆ ನನ್ನ ಇನ್ನೊಬ್ಳು ಕಝೀನು. ನಾವು 3 ಜನ ಫ್ರೆಂಡ್ಸು. ಕಝಿನ್ ಅಂತ ಹೇಳೋಕ್ಕಿಂತ ಒಳ್ಳೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು, ಯಾಕಂದರೆ ನಾವು ಅಷ್ಟು ಕ್ಲೋಸ್ ಆಗಿದ್ದೀವಿ. ಫ್ರೆಂಡ್ಸ್ಗಳೆಲ್ಲ ಏನೇನೆಲ್ಲ ವಿಷಯ ಶೇರ್ ಮಾಡ್ತಾರೆ, ಒಂದು ಸ್ವಲ್ಪನೂ ಸೀಕ್ರೆಟ್ ಇಲ್ದಲೆ, ಹಾಗೆ ನಾವೆಲ್ಲರೂ ಇದ್ದೀವಿ, ಅಷ್ಟು ಕ್ಲೋಸ್ ಆಗಿದ್ದೀವಿ. ಒಂಥರ ಕಝಿನ್ಸ್ ಅಂದ್ರೇ ಒಂಥರ ಸಖತ್ತಾಗಿರುತ್ತೆ ಅಲ್ವಾ, ಖುಷಿಯಾಗಿರುತ್ತೆ. ನಾನು ಸ್ಯಾರಿನ ಚೇಂಜ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ನಂಗೆ ಸೀರೆ ತುಂಬಾ ಇರಿಟೇಷನ್ ಆಗ್ತಾಯಿತ್ತು ಪಾಪುನೆಲ್ಲ ಕ್ಯಾರಿ ಎಲ್ಲ ಮಾಡೋಕ್ಕೆ. ಹಾಗಾಗಿ ಎಕ್ಸ್ಟ್ರಾ ಇರಲಿ ಏನಕ್ಕೂ ಅಂತೇಳಿ ಒಂದು ಸಿಂಪಲ್ ಡ್ರೆಸ್ನ ತೊಗೊಂಡೋಗಿದ್ದೆ, ಅದನ್ನೇ ವೇರ್ ಮಾಡಿದ್ದೀನಿ. ಏನಿಲ್ಲ, ವೈಟ್ ಕಲರು, ಇದು ವೈಟ್ ಕಲರು, ಎಲ್ಲ ವೈಟ್ ಕಲರೇ ಆಗಿಬಿಡ್ತು. ಅಜ್ಜಿ ಇದ್ದರು ರೂಮಲ್ಲಿ. ಅಜ್ಜಿ ಕೈಯಲ್ಲೂ ಪಾಪುನ, ಅಲ್ಲೊಂದು ಬೆಡ್ ಇತ್ತಲ್ವ, ಪಾಪುನ ಅಜ್ಜಿ ಹತ್ರ ಮಲಗಿಸ್ಬಿಟ್ಟು ಆಟ ಆಡಿಸ್ತಾ ಇರು ಒಂದು ಸ್ವಲ್ಪ ಹೊತ್ತು ಅಂತೇಳಿ ಬಿಟ್ಟು ಹೋಗಿದ್ದೆ. ನನ್ನ ಪಾಪುಗೂ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ನನ್ನ ರಿಲೇಟಿವ್ಸು ಅಷ್ಟೇ, ಫಸ್ಟ್ ಟೈಮ್ ಪಾಪು ನೋಡ್ತಾ ಇರೋದ್ರಿಂದ ಎಲ್ಲರಿಗೂ ಅವ್ರಿಗೂ ಒಂಥರ ಖುಷಿ. ಎಲ್ಲರೂ ಎತ್ಕೊಂಡೆಲ್ಲ ಮುದ್ದು ಮಾಡ್ತಾಯಿದ್ರು, ನೋಡ್ಬೋದು ನೀವಿಲ್ಲಿ. ಹಾಗೆ ಇಲ್ಲಿ ಹಸೆಗೆ ರೆಡಿ ಮಾಡ್ತಾ ಇದ್ದಾರೆ. ಹುಡುಗಿನ ಕೂರಿಸ್ಬಿಟ್ಟು ಹಸೆ ಮಾಡೋದು. ಹುಡುಗಿನ ಇವರು ಒಟ್ಟಿಗೆ ಕೂರಿಸಿ ಹಸೆ ಮಾಡಲ್ವಂತೆ, ಹಾಗಾಗಿ ಒಬ್ಬರಾದ್ಮೇಲೆ ಒಬ್ಬರನ್ನ ಕೂರಿಸ್ತಾ ಇದ್ದಾರೆ. ಇವಾಗ ನಮ್ಮ ಆಂಟಿ ಹುಡುಗನಿಗೆ ಶಾಸ್ತ್ರ ಮಾಡ್ತಾ ಇದ್ದಾರೆ, ನೋಡ್ಬೋದು ಇಲ್ಲಿ.
ಹಾಗೆ ಸ್ವಲ್ಪ ವೀಡಿಯೋ ಮಾಡಿಟ್ಕೊಂಡಿದ್ದೆ, ಇದನ್ನೆಲ್ಲ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು. ಇದನ್ನೆಲ್ಲ ನೋಡುವಾಗ ನನಗೆ ನನ್ನ ಮದುವೆ ದಿನಗಳು ನೆನಪು ಬರ್ತಾ ಇತ್ತು. ಒಂಥರ ನಮಗೂ ಇದೇ ಥರ ಶಾಸ್ತ್ರ ಎಲ್ಲ ಮಾಡಿದ್ರಲ್ವಾ, ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ನನ್ನ ಮದುವೆ ದಿನ ಎಲ್ಲ ನೆನಪಾಗಿ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಾ ಇತ್ತು. ಆದರೆ ನನ್ನ ಹಸ್ಬೆಂಡ್ನೂ ಮಿಸ್ ಮಾಡಿಕೊಂಡೆ. ಈ ಮದುವೆ ಟೈಮಲ್ಲೆಲ್ಲ ನನ್ನ ಹಸ್ಬೆಂಡು ಜೊತೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಇನ್ನೇನು ಒಂದು ವೀಕಲ್ಲಿ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ. ಇವಾಗ ಒಬ್ಬೊಬ್ಬರಾಗಿ ಹುಡುಗನಿಗೆ ಒಂದು 5 ಜನ ಈ ಥರ ಶಾಸ್ತ್ರ ಎಲ್ಲ ಮಾಡ್ತಾರೆ. 5 ಜನ ಶಾಸ್ತ್ರ ಮಾಡಿದ ಮೇಲೆ ಒಂದು 5 ಜನ ಮುತ್ತೈದೆಯರು ಆರತಿ ಎತ್ತೋದು ಹುಡುಗನಿಗೆ ನೋಡ್ಬೋದು ಇಲ್ಲಿ. ನನ್ನ ಮದುವೆ ಟೈಮಲ್ಲಿ ನಾನಿನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಸ್ಟಾರ್ಟ್ ಮಾಡಿದರೆ ನನ್ನ ಮದುವೆಲಿ ಮಾಡಿದ ಶಾಸ್ತ್ರಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ. ನಾನು ಅದನ್ನು ಅನ್ಕೋತಾ ಇದ್ದೆ, ನನ್ನ ಮದುವೆ ಟೈಮಲ್ಲಿ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದಿದ್ರೆ ನನ್ನ ಮದುವೆ ವೀಡಿಯೋಸ್ನೆಲ್ಲ ನಾನು ಶೇರ್ ಮಾಡ್ಬೋದಾಗಿತ್ತಲ್ವಾ ಅಂತೇಳ್ಬಿಟ್ಟು. ಇವಾಗ ಹುಡುಗಂದಾಯಿತು, ಇವಾಗ ಹುಡುಗಿನ ಕೂರಿಸಿದ್ದಾರೆ ಹಸೆ ಶಾಸ್ತ್ರಕ್ಕೆ. ನನ್ನ ಕಸಿನ್ಗೂ ಅಷ್ಟೇ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿತ್ತು. ಯಾಕಂದರೆ ಅವಳು ತುಂಬ ಇಷ್ಟಪಟ್ಟಿದ್ದು ಹುಡುಗನ್ನ ಮದುವೆ ಆಗ್ತಾಳಲ್ವ, ಹಾಗಾಗಿ ಅವಳಿಗೂ ಖುಷಿ ಅನ್ನಿಸ್ತಿತ್ತು. ಕೇಳ್ತಾ ಇದ್ದೆ, ಏನು ಅನ್ನಿಸ್ತಿದೆ ನಿನಗೆ ಅಂತ. ಒಂಥರ ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗೆ ಆಗ್ತಾಯಿದೆ, ಒಂಥರ ಖುಷಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ಲು. ನೆಕ್ಸ್ಟು ನಾನು ಅವಳಿಗೆ ಶಾಸ್ತ್ರ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಂಡಿದ್ದೆ. ನನಗೆ ಅನ್ನಿಸ್ತಿತ್ತು ಈ ಶಾಸ್ತ್ರ ಎಲ್ಲ ಮಾಡುವಾಗ ನಾನು ಸ್ಯಾರಿನೇ ಹಾಕ್ಕೋಬೇಕಾಗಿತ್ತು ಅಂತ. ಸ್ವಲ್ಪ ಸಿಂಪಲ್ ಆಯಿತು ಡ್ರೆಸ್ಸು ಅಂತ ಅನ್ನಿಸ್ತು ನನಗೆ. ಆದರೂ ಪಾಪುನೆಲ್ಲ ಕ್ಯಾರಿ ಮಾಡೋಕ್ಕೆ ಆ ಸೀರೆ ಬೇರೆ ಸ್ವಲ್ಪ ವರ್ಕ್ ಥರ ಇತ್ತು, ಪಾಪುಗೂ ಚುಚ್ತಾ ಇತ್ತು, ಇರಿಟೇಷನ್ ಆಗ್ತಾಯಿತ್ತು. ಇದೊಂದು ಸ್ವಲ್ಪ ಸಾಫ್ಟಾಗಿದೆಯಲ್ವ ಡ್ರೆಸ್ಸು, ಹಾಗಾಗಿ ಈ ಡ್ರೆಸ್ಸನ್ನು ನಾನು ಹಾಕ್ಕೊಂಡಿದ್ದೀನಿ. ನನ್ನ ಕಸಿನ್ ಹತ್ರನೇ ಏನೇನು ಶಾಸ್ತ್ರ ಮಾಡಬೇಕು ಅಂತ ಕೇಳಿ ನಾನು ಶಾಸ್ತ್ರ ಮಾಡ್ತಾಯಿದ್ದೆ. ನನ್ನ ಮದುವೆಲೂ ಅಷ್ಟೇ. ಇವಾಗ ಎಲ್ಲರಿಗೂ ಶಾಸ್ತ್ರಗಳು ನೆನಪಿರಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಮಾಡ್ತಾ ಇರುವಾಗ ಶಾಸ್ತ್ರ ಮಾಡೋರಿಗೆ ನಾನೇ ಹೇಳ್ತಾ ಇದ್ದೆ, ಇದಾದ್ಮೇಲೆ ಇದು ಮಾಡಬೇಕು, ಈ ಥರ ಎಲ್ಲ ಶಾಸ್ತ್ರಗಳೆಲ್ಲ ಇತ್ತು. ಶಾಸ್ತ್ರಗಳೆಲ್ಲ ಮುಗಿದ್ಮೇಲೆ ಡ್ಯಾನ್ಸ್ ಇತ್ತು. ಎಲ್ಲ ಕಸಿನ್ಸ್ಗಳೆಲ್ಲ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ರು. ತಂಗಿ ಹಾಗೆ ಉಳ್ದವರೆಲ್ಲ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ಈ ಸಾಂಗ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ನನ್ನ ಮದುವೆಲೂ ಅಷ್ಟೇ ನನ್ನ ಕಸಿನ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಮಾಡಿದರು. ನೋಡೋಕೆ ಒಂಥರ ಖುಷಿ ಆಗ್ತಾಯಿತ್ತು. ನೋಡ್ಬೋದು ಇಲ್ಲಿ. ಇದೆಲ್ಲ ಡ್ಯಾನ್ಸ್ ಎಲ್ಲ ಮುಗಿಯೋವಾಗಲೇ 12 ಗಂಟೆ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ಲೇಟ್ ಆಗಿತ್ತು, ಅಂದರೆ ಡ್ಯಾನ್ಸು ಕೆಲವೊಂದು ಫಂಕ್ಷನ್ಗಳೆಲ್ಲ ಇರುತ್ತಲ್ವ, ಪ್ರೋಗ್ರಾಮ್ಗಳೆಲ್ಲ, ಅದನ್ನೆಲ್ಲ ಮುಗಿಸೋತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಹಾಗೆ ಹುಡುಗಿನೆಲ್ಲ ಸ್ಟೇಜ್ ಮೇಲೆ ಕರ್ಕೊಬಂದು ಡ್ಯಾನ್ಸ್ ಮಾಡೋಕೆ ಕರ್ಕೊಬಂದರು. ಬಟ್ ಹುಡುಗಿಗೆ ಸ್ವಲ್ಪ ಶೈ ಆಗ್ತಿತ್ತು ಅನಿಸುತ್ತೆ, ಅವರಿಬ್ಬರು ಮಾಡಲಿಲ್ಲ. ನನ್ನ ಮದುವೆ ಟೈಮಲ್ಲೂ ಅಷ್ಟೇ ನನ್ನ ಕಸಿನ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ಅಂತೇಳಿ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ. ಆವಾಗ ನನ್ನ ಹಸ್ಬೆಂಡ್ ಮೊದಲೇ ಹೇಳಿದರು, ನನಗೆ ಮಾತ್ರ ಡ್ಯಾನ್ಸ್ ಮಾಡು ಅಂತ ಹೇಳಬಾರ್ದು, ಮತ್ತು ನೀನು ಮಾಡಬಾರ್ದು ಅಂತ. ನಾನು ಮಾಡಬಾರ್ದು ಯಾಕೆ ಅಂತ ಹೇಳಿದರೆ ಅವರಿಗೆ ಒಂಥರ ನಾಚಿಕೆ ಆಗುತ್ತಂತೆ, ಅವ್ರು ಸುಮ್ಮನೆ ಕೂತ್ಕೋಬೇಕು, ನಾನು ಡ್ಯಾನ್ಸ್ ಮಾಡ್ತಾಯಿದ್ರೆ ಅಂತ ಆ ಥರ ಎಲ್ಲ ಹೇಳಿದರು. ನನಗಿದನ್ನೆಲ್ಲ ನೋಡುವಾಗ ನನ್ನ ಮದುವೆ ದಿನದ್ದೇ ನನಗೆ ನೆನಪಾಗ್ತಾ ಇತ್ತು. ಒಂಥರ ಖುಷಿ ಆಗುತ್ತಲ್ವ ಈ ಥರ ಎಲ್ಲ ಮದುವೆ ದಿನ ಎಲ್ಲರೂ ಎಂಜಾಯ್ ಮಾಡೋದು, ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋದು ಒಂಥರ ಖುಷಿ ಅನಿಸುತ್ತೆ. ಇದು ನೈಟ್ ಫುಲ್ಲು ಈ ಥರ ಇತ್ತು. ಎಲ್ಲ ಶಾಸ್ತ್ರಗಳೆಲ್ಲ ಮುಗಿದ್ಬಿಟ್ಟು ಡ್ಯಾನ್ಸ್ ಎಲ್ಲ ಇತ್ತು. ಇದಿಷ್ಟು ನೈಟ್ ಪ್ರೋಗ್ರಾಮ್ ಆಗಿತ್ತು. ಮತ್ತು ನೈಟ್ ಎಲ್ಲರೂ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ನೈಟ್ ಊಟನೂ ಚೆನ್ನಾಗಿತ್ತು, ಪಲಾವು, ಬಜ್ಜಿ, ಅದು ಇದು ತುಂಬ ವೆರೈಟೀಸ್ ಎಲ್ಲ ಇತ್ತು. ಇದು ನೆಕ್ಸ್ಟ್ ಡೇ ನೀವು ನೋಡ್ಬೋದು. ನೆಕ್ಸ್ಟ್ ಡೇ ನಾನು ಈ ಥರ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ನನಗೆ ಮದುವೆಗೆ ಹೋಗೋಕ್ಕಾಗಲಿಲ್ಲ, ರಿಸೆಪ್ಷನಿಗೆ ಹೋಗ್ತಾ ಇದ್ದೀನಿ ಆವತ್ತು. ಯಾಕೆ ಅಂದರೆ ಪಾಪು ನಿದ್ದೆ ಮಾಡಿದ್ಲು. ಪಾಪುನ ಬೆಳಗ್ಗೆ ಬೇಗ ಕರ್ಕೊಂಡು ಹೋದರೆ ಅವಳು ಹಠ ಮಾಡ್ತಾಳೆ ಅಂದ್ಕೊಂಡು ಅಮ್ಮವರೆಲ್ಲ ಹೋಗಿದ್ರು. ನಾನು, ಅಜ್ಜಿ, ಪಾಪು ಮಾತ್ರ ಮನೇಲಿದ್ವಿ, ಕಸಿನ್ ಮನೇಲಿದ್ವಿ. ನಾನೆಲ್ಲ ರೆಡಿ ಆಗಿಬಿಟ್ಟು ರಿಸೆಪ್ಷನ್ಗೆ ಡೈರೆಕ್ಟಾಗಿ ಹೋಗೋಣ ಅಂಥೇಳಿ ರೆಡಿಯಾಗಿ ನಿಂತಿದ್ದೀನಿ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಈ ಸ್ಯಾರಿನ, ನಾನು ಚಿಕ್ಕಮಂಗ್ಳೂರಲ್ಲಿ ತೊಗೊಂಡಿದ್ದು. ರೆಡಿ ಆಗಿದ್ದೀನಿ. ಗ್ರೀನ್ ಕಲರು ಹಾಗೆ ಒಂಥರ ಕ್ರೀಮ್ ಕಲರ್ ಸ್ಯಾರಿ ಚೆನ್ನಾಗಿತ್ತು. ನನ್ನ ಮಗಳಿಗೂ ಅಷ್ಟೇ ಮ್ಯಾಚಿಂಗ್ ಇರಲಿ ಅಂಥೇಳಿ ಕ್ರೀಮ್ ಕಲರ್ ಥರದ್ದು ಗೋಲ್ಡನ್ ಕಲರಲ್ಲಿ ಈ ಥರದೊಂದು ಫ್ರಾಕ್ನ ಹಾಕಿದ್ದು. ಈ ಫ್ರಾಕ್ನ ನಮ್ಮ ಅತ್ತೆ ತಂಗಿ ತೊಗೊಬಂದು ಕೊಟ್ಟಿದ್ದು, ಅದನ್ನೇ ಹಾಕಿದ್ದೆ. ಯಾಕಂದರೆ ನನ್ನ ಸ್ಯಾರಿಗೂ ಮ್ಯಾಚಿಂಗ್ ಇದೆಯಲ್ವಾ ಅಂತೇಳಿ. ನೈಟು ನಾನು ನನ್ನ ಮಗಳು ಮ್ಯಾಚಿಂಗ್ ಹಾಕಿದ್ವಿ ಅಲ್ವಾ, ವೈಟ್ ಕಲರು. ಇವಾಗಲೂ ಒಂದು ಮ್ಯಾಚಿಂಗ್ ಇರಲಿ ಅಂತೇಳಿ ನನ್ನ ಮಗಳಿಗೆ ಈ ಡ್ರೆಸ್ಸನ್ನು ಹಾಕಿದ್ದೀನಿ. ನನ್ನ ಮಗಳು ಅಂತೂ ಕ್ಯೂಟಾಗಿ ಕಾಣಿಸ್ತಿದ್ಲು ಈ ಡ್ರೆಸ್ಸಲ್ಲಿ. ಆದರೂ ಯಾಕೋ ಸುಮ್ಮನೆ ಸೈಲೆಂಟಾಗಿತ್ತು ಪಾಪ, ಅದು ಯಾಕೋ ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಹಾಲಿಗೆ ಹೋಗೋಷ್ಟೊತ್ತಿಗೆ ಮದುವೆ ಎಲ್ಲ ಮುಗ್ದಿತ್ತಲ್ವ. ಈ ಮದುವೆದೊಂದು ವೀಡಿಯೋ ಸಿಕ್ಕಿತ್ತು, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಧಾರೆ ಮುಗ್ದೋಗಿತ್ತು ನಾನು ಹೋಗುವಾಗ, ರಿಸೆಪ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಇದೆಲ್ಲ ಧಾರೆ ವಿಡಿಯೋ.
ನಾನು ಹೋಗಿದ್ದಿದ್ರೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ವೀಡಿಯೋಸ್ ಎಲ್ಲ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ. ದಾರೆಗೆ ನಾನು ಹೋಗಿರಲಿಲ್ವಲ್ಲ, ಹಾಗಾಗಿ ಇದನ್ನು ಬೇರೆಯವ್ರು ವೀಡಿಯೋ ಮಾಡಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಅಷ್ಟೇ. ಇವಾಗ ಮಾಂಗಲ್ಯ ಧಾರಣೆ. ಇವಾಗ ಮದುವೆಗಳಿಗೆ ಹೋದಾಗ ಏನೋ ಒಂಥರ ಖುಷಿ ಅನಿಸುತ್ತೆ. ಅದರಲ್ಲೂ ನಮ್ಮ ಕಸಿನ್ಸು, ನಮ್ಮ ಫ್ಯಾಮಿಲಿ ಮದುವೆಗೆ ಹೋದಾಗ ಇನ್ನೂ ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ತುಂಬ ಚೆನ್ನಾಗಿ ಮಾಡಿದರು, ಮದುವೆನೂ ಅಷ್ಟೇ ಗ್ರ್ಯಾಂಡಾಗಿತ್ತು. ಇದು ರಿಸೆಪ್ಷನ್ಗೆ ರೆಡಿಯಾಗಿರೋದು ನೋಡ್ಬೋದು ಇಲ್ಲಿ. ಇದು ದಾರೆದು ಒಂದು ಫೋಟೋ. ಇವಾಗ ರಿಸೆಪ್ಷನ್ಗೆ ಹುಡುಗ ಹುಡುಗಿ ಎಂಟ್ರಿ ಈ ಥರ ಇತ್ತು. ಇಬ್ಬರು ಪಿಂಕ್ ಕಲರ್, ಬೇಬಿ ಪಿಂಕ್ ಕಲರು ಸ್ಯಾರಿ ಹಾಕಿದ್ರು. ಹುಡುಗ ಸ್ಯೂಟ್ ಹಾಕಿದ್ರು, ಬೇಬಿ ಪಿಂಕ್ ಕಲರು. ಕಪಲ್ ಒಳ್ಳೆ ಚೆನ್ನಾಗಿತ್ತು, ಒಂಥರ ಕ್ಯೂಟಾಗಿದ್ರು, ಇಬ್ಬರೂ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಹುಡುಗ ಹುಡುಗಿ ಎಂಟ್ರಿನೂ ಅಷ್ಟೇ ಚೆನ್ನಾಗಿತ್ತು. ನೆಕ್ಸ್ಟು ನಾನು, ನಮ್ಮಮ್ಮ, ಆಂಟಿ, ಅಜ್ಜಿ ಎಲ್ಲರೂ ಕೂತ್ಕೊಂಡಿದ್ದೀವಿ. ಅಮ್ಮ ಪಾಪುನ ಎತ್ಕೊಂಡಿದ್ದಾರೆ ನೋಡ್ಬೋದು ಇಲ್ಲಿ. ಪಾಪು ನಿದ್ದೆ ಮಾಡಿದ್ದಾಳೆ, ಆಗಲೇ ನಿದ್ದೆ ಮಾಡಿಬಿಟ್ಲು ನನ್ನ ಮಗಳು. ಅಮ್ಮ ನೋಡಿ ಪಾಪುನ ಎತ್ಕೊಂಡು ಕೂತಿದ್ದಾರೆ. ಪಾಪು ನೋಡ್ಕೊಳ್ಳೋಕ್ಕೆ ಅಣ್ಣ ಹಾಗೆ ಅಮ್ಮ ಇಬ್ಬರು. ನಾನು ಅಲ್ಲಿ ಇಲ್ಲಿ ಸ್ವಲ್ಪ ತಿರ್ಗಕ್ಕೆ. ನೋಡ್ಬೋದು ಇಲ್ಲಿ ಫ್ರಾಕಲ್ಲಿ ನನ್ನ ಮಗಳು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರಾಕು. ಇವಾಗ ನಾವು ಬರುವಾಗ ಇನ್ನೂ ತುಂಬ ಜನ ರಿಸೆಪ್ಷನಿಗೆ ಬಂದಿರಲಿಲ್ಲ, ಹಾಗಾಗಿ ಖಾಲಿ ಖಾಲಿ ಸ್ವಲ್ಪ ಕಾಣಿಸ್ತಾ ಇದೆ. ರಿಸೆಪ್ಷನಿಗೆ ಇನ್ನೂ ಬರೋರು ತುಂಬ ಜನ ಇದ್ದರು. ನಾನು ದಾರಿಗೂ ಬಂದಿಲ್ಲ ಅಲ್ವಾ, ಹಾಗಾಗಿ ರಿಸೆಪ್ಷನ್ಗೆ ಸ್ವಲ್ಪ ಬೇಗನೆ ಬಂದಿದ್ದೆ. ಪಾಪು ಚೆನ್ನಾಗಿ ನಿದ್ದೆ ಮಾಡಿದ್ಲು. ಮದುವೆ ದಿನ ನನ್ನ ಮಗಳು ಹಠ ಮಾಡಿಲ್ಲ. ನೈಟ್ ಒಂದು ಸ್ವಲ್ಪ ಹಠ ಮಾಡ್ತಾಯಿದ್ಲು, ಬಿಟ್ಟರೆ ಮದುವೆ ದಿನ ಅಷ್ಟೇನು ಹಠ ಮಾಡ್ತಾ ಇರಲಿಲ್ಲ ನನ್ನ ಮಗಳು. ಖುಷಿಯಾಗಿ ಇದ್ಲು, ಅಂದರೆ ಎಲ್ಲರ ಹತ್ರನೂ ಹೋಗೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ಮತ್ತು ಯಾರು ಎತ್ಕೊಂಡ್ರು ನನ್ನ ಮಗಳು ಅಳೋದು ಆ ಥರ ಎಲ್ಲ ಮಾಡಲ್ಲ, ಎಲ್ಲರ ಹತ್ರನೂ ಹೋಗುತ್ತೆ ಪಾಪ ಅದು. ಈ ವಿಡಿಯೋ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಪಾಪುನೆಲ್ಲ ಕ್ಯಾರಿ ಮಾಡಿಬಿಟ್ಟು ಡಿಟೇಲಾಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿರೋದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ, ಯಾರು ಬೇಜಾರು ಮಾಡ್ಕೋಬೇಡಿ. ಇವಾಗ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಕ್ಕಿತ್ತಲ್ವ, ಹಾಗಾಗಿ ಸ್ಟೇಜ್ ಮೇಲೆ ಇದ್ವಿ. ಅಮ್ಮ ಪಾಪು ನಿಂತ್ಕೊಂಡಿದ್ದಾರೆ ನೋಡ್ಬೋದು ಇಲ್ಲಿ. ನನ್ನ ಮಗಳು ನನ್ನನ್ನೇ ನೋಡ್ತಾ ಇದ್ದಾಳೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ವ ಪಾಪುದು. ನನ್ನ ಮಗಳು ಯಾವಾಗಲೂ ತುಂಬಾ ನಗಾಡ್ತಾ ಇರೋ ಅಂಥ ಇದು. ಆದರೆ ಈ ಮದುವೆಲಿ ಮಾತ್ರ ಸ್ವಲ್ಪ ಸೈಲೆಂಟಾಗಿದ್ಲು ಅಂತ ಅನ್ನಿಸ್ತು ನನಗೆ. ಯಾಕೆ ಅಂತ ಹೇಳಿದರೆ ತುಂಬ ಜನ ಇದ್ದರು. ಮದುವೆ ಅಂದರೆ ನೀವೇ ಲೆಕ್ಕ ಹಾಕಿ, ತುಂಬ ಜನ, ಹಾಗೆ ತುಂಬ ಸೌಂಡೆಲ್ಲ ಇರುತ್ತಲ್ವ. ಅವಳಿಗೂ ಇದೆಲ್ಲ ಹೊಸದಲ್ವ, ಹಾಗಾಗಿ ತುಂಬ ಸೈಲೆಂಟಾಗಿತ್ತು ನೋಡ್ಬೋದು ಇಲ್ಲಿ. ನಾನು ಎಷ್ಟು ಸ್ಮೈಲ್ ಮಾಡಿ ಮಗಳೇ ಅಂದ್ರೂ ಸ್ಮೈಲ್ ಮಾಡ್ತಾನೆ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದಾಳೆ. ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇರೋದು. ಏನಿದು ಬಣ್ಣವಾಗಿ ಕಾಣಿಸ್ತಿದ್ಯಲ್ವ, ಕಲರ್ ಕಲರಾಗಿ ಕಾಣಿಸ್ತಿದ್ಯಲ್ಲ ಅನ್ನೋ ಥರ ನನ್ನ ಮಗಳು ನೋಡ್ತಾ ಇದ್ಲು. ಇವಳು ಅಷ್ಟೇ ನನ್ನ ಕಸಿನ್ನು ನೋಡ್ಬೋದು. ನಾವೆಲ್ಲ ತುಂಬಾ ಕ್ಲೋಸ್ ಅಂತಲೇ ಹೇಳ್ಬೋದು. ನಾವೆಲ್ಲ ಕಸಿನ್ಸ್ ಅಂತ ಹೇಳೋಕ್ಕಿಂತ ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು, ಅಷ್ಟು ಕ್ಲೋಸ್ ಆಗಿದ್ದೀವಿ. ಆಮೇಲೆ ನನ್ನ ಮಗಳಿಗೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ, ಯಾಕಂದರೆ ಅದೊಂದು ಸ್ವಲ್ಪ ಚುಚ್ಚುಚಿತ್ತು, ಇರಿಟೇಷನ್ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಸಾಫ್ಟಾಗಿರೋ ಡ್ರೆಸ್ ಎಲ್ಲ ಹಾಕಿದೆ. ಡ್ರೆಸ್ ಎಲ್ಲ ಹಾಕಿದ್ಮೇಲೆ ನಾವು ಊಟ ಮಾಡೋಕ್ಕೆ ಬಂದ್ವಿ. ತುಂಬ ವೆರೈಟೀಸ್ ಎಲ್ಲ ಇತ್ತು ಊಟ ಮಾಡೋಕ್ಕೆ. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ರುಮಾಲಿ ರೋಟಿ ಹಾಗೆ ಪನ್ನೀರ್ ಬಟರ್ ಮಸಾಲ ನಾನು ತಿಂತಾ ಇದ್ದೀನಿ. ಊಟ ಎಲ್ಲ ಇಷ್ಟ ಆಯಿತು. ನೈಟು ಅಷ್ಟೇ ಊಟ ಚೆನ್ನಾಗಿತ್ತು, ಡೇ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಗೆ ಊಟ ಎಲ್ಲ ಮುಗಿದ್ಮೇಲೆ ಬೀಡ ಇತ್ತು. ಬೀಡ ನಾನು ತಿನ್ನಲಿಲ್ಲ, ಯಾಕಂದರೆ ನನಗೆ ಎಲೆ ಅಡಿಕೆ ತಿನ್ನೋ ಅಭ್ಯಾಸ ಇಲ್ಲ. ಎಲೆ ತಿಂದರೆ ನನಗೆ ನೆಕ್ಸ್ಟ್ ಏನಾದರೂ ನಾನು ತಿನ್ನೋವಾಗ ಅದ್ರ ಟೇಸ್ಟೇ ಸಿಗಲ್ಲ, ಒಂಥರ ನಾಲ್ಗೆ ದಪ್ಪ ಆದಂಗೆ ಆಗುತ್ತೆ. ಹಾಗಾಗಿ ನಾನೇನು ಬೀಡ ಎಲ್ಲ ತಿಂದಿಲ್ಲ. ಎಲ್ಲ ಮುಗಿದ್ಮೇಲೆ ಪಾಪು ಅಮ್ಮನ ಎತ್ಕೊಂಡಿದ್ರು ನೋಡ್ಬೋದು ಇಲ್ಲಿ. ಪಾಪು ಚೆನ್ನಾಗಿ ನಿದ್ದೆ ಮಾಡಿದ್ಲು. ಮದುವೆ ಎಲ್ಲ ಮುಗಿದ್ಮೇಲೆ ನನ್ನ ಕಸಿನ್ಸ್ ಎಲ್ಲ ಸೇರಿಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ರು. ಇದು ಆಲ್ಮೋಸ್ಟ್ ಎಲ್ಲರ ಮದುವೆಲೂ ಇರುತ್ತೆ, ಲಾಸ್ಟಿಗೆ ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡೋದು. ಹಾಗೆ ಇಲ್ಲೂ ಅಷ್ಟೇ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಖುಷಿ ಅನಿಸುತ್ತೆ ಅಲ್ವಾ ಈ ಥರ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ. ಈ ಸೌಂಡನ್ನೆಲ್ಲ ಕೇಳೋವಾಗ ನಾನು ಹೋಗಿ ಕುಡಿಬೇಕು ಅನ್ನಿಸ್ತಿತ್ತು, ಆದರೆ ಸುಮ್ಮನೆ ತಡ್ಕೊಂಡು ಸುಮ್ಮನೆ ಇದ್ದೆ. ಹಾಗೆ ಹುಡುಗಿನೂ ಅಷ್ಟೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ. ನಿನ್ನೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋಕ್ಕೆ ಇಬ್ಬರು ಸ್ವಲ್ಪ ಶೈ ಅನ್ನಿಸ್ತು ಅನಿಸುತ್ತೆ, ಸುಮ್ಮನೆ ಆಗಿದ್ರು.
ಇಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಹುಡುಗ ಹುಡುಗಿ ಎಲ್ಲ ಡ್ಯಾನ್ಸ್ ಮಾಡೋದು ನೋಡಿಬಿಟ್ಟು. ಇವ್ರು ಡ್ಯಾನ್ಸ್ ಮಾಡ್ತಿರೋ ಎಲ್ಲ ಮ್ಯೂಸಿಕ್ಕಿಂದು ನಾನು ಸಾಂಗ್ ಹಾಕೋಕ್ಕಾಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಹಾಗಾಗಿ ನಾನು ಸೌಂಡ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ಹುಡುಗ ಹುಡುಗಿ ಡ್ಯಾನ್ಸ್ ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಹುಡುಗ ಹುಡುಗಿಗೆ ಮಡ್ಲಕ್ಕಿ ತುಂಬ್ತಾರಲ್ವ, ಆ ಶಾಸ್ತ್ರ ಇರುತ್ತೆ. ಇಲ್ಲಿ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ ಹುಡುಗ ಹುಡುಗಿಗೆ. ಮಡ್ಲು ತುಂಬ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಹುಡುಗಿನ ಹುಡುಗನ ಮನೆಗೆ ಕಳಿಸೋದು. ಆ ಮೂಮೆಂಟ್ ಅಂತೂ ಮರೆಯೋಕ್ಕೆ ಆಗಲ್ಲ ನನ್ನ ಮದುವೆಲಿ. ಯಾಕಂದರೆ ಅಷ್ಟೊಂದು ಎಮೋಷ್ನಲ್ ಆಗಿರ್ತಾರೆ. ಇವಾಗಲೂ ಅಷ್ಟೇ ನನ್ನ ಕಸಿನ್ನ ಕಳಿಸೋವಾಗ ಅವರೆಲ್ಲ ಅಳೋದು ನೋಡುವಾಗ ನನಗೂ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕಂದರೆ ನನ್ನ ಮದುವೆದೆಲ್ಲ ನನಗೆ ನೆನಪಾಗ್ತಾಯಿತ್ತು. ಎಲ್ಲ ಹುಡುಗಿಗೂ ಅಷ್ಟೇ ಒಂದು ಕಡೆ ಖುಷಿ ಆಗ್ತಾಯಿದ್ರೆ ಇನ್ನೊಂದು ಕಡೆ ತುಂಬಾ ಬೇಜಾರಾಗ್ತಾ ಇರುತ್ತೆ, ಅಮ್ಮನ ಮನೆ ಬಿಟ್ಟು ಹೋಗಬೇಕು ಅಂತ. ಹಾಗೆ ಎಲ್ಲ ಹುಡುಗಿರ ಲೈಫಲ್ಲೂ ಆ ಮೂಮೆಂಟ್ ಬಂದೇ ಬರುತ್ತೆ. ಅದೆಲ್ಲ ಮುಗಿದ್ಮೇಲೆ ಹುಡುಗ ಹುಡುಗಿನ ಕಳಿಸಾದ್ಮೇಲೆ ನನ್ನ ಮಗಳಿಗೆ ನಾನು ಹಾಡು ಹೇಳ್ತಾ ಇದ್ದೆ. ನಾನು ಹಾಡು ಹೇಳಿದ್ರೆ ನನ್ನ ಮಗಳು ನಗಾಡೋದು. ಅದನ್ನು ನನ್ನ ತಂಗಿ ವೀಡಿಯೋ ಮಾಡ್ತಾಯಿದ್ಲು, ನೋಡ್ಬೋದು ಇಲ್ಲಿ. ನಾನಿಲ್ಲಿ ಹಾಡು ಹೇಳ್ತಾ ಇದ್ದೀನಿ, ನನ್ನ ಮಗಳು ನಗಾಡ್ತಾಳೆ ನನ್ನ ನೋಡಿಬಿಟ್ಟು. ಅದೇನು ಅಂತ ಗೊತ್ತಿಲ್ಲ, ನನ್ನ ಮಗಳಿಗೆ ನಾನು ಹಾಡು ಹೇಳುವಾಗ ಅಳ್ತಾ ಇದ್ರೂ ಅಷ್ಟೇ ನಗಾಡ್ತಾ ಇರ್ತಾಳೆ. ಹಾಡನ್ನು ಕೇಳೋದಂದರೆ ತುಂಬ ಖುಷಿ ಅನಿಸುತ್ತೆ. ನಾನು ಇವಾಗ ಹಾಡು ಹೇಳ್ತಾ ಇದ್ದೀನಿ ನೋಡಿ, ಎಷ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಾ ಇದ್ದಾಳೆ. ಮದುವೆ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದ್ವಿ ಇವಾಗ ಕಸಿನ್ ಮನೆಗೆ. ಎಲ್ಲರೂ ಸೇರಿಕೊಂಡು ಫ್ಯಾಮಿಲಿ ಅಂದಮೇಲೆ ಇದೊಂದು ಇದ್ದೇ ಇರುತ್ತೆ. ಎಲ್ಲ ಗಾಸಿಪ್ಗಳನ್ನು ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಥರ ಇತ್ತು ಮದುವೆ ದಿನ. ಮದುವೆ ಎಲ್ಲ ಮುಗಿಸ್ಕೊಬಂದು ಎಲ್ಲರೂ ಮಾತಾಡ್ತಾ ಹಿಂಗಾಯಿತು, ಇವತ್ತು ಹಿಂಗಾಯಿತು, ಆ ಸ್ಟೋರಿ ಈ ಸ್ಟೋರಿಯನ್ನೆಲ್ಲ ಮಾತಾಡ್ತಾ ಖುಷಿಯಾಗಿ ಅವತ್ತಿನ ದಿನ ಹೋಯಿತು. ಹೀಗಿತ್ತು ಮದುವೆ, ನನ್ನ ಕಸಿನ್ ಮದುವೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.